ಸೂತ್ರ 45 ಸೂಕ್ಷ್ಮ ವಿಷಯತ್ವ ಚಾಲಿಂಗ ಪರ್ಯವಸಾನಂ. ಪದಗಳ ವಿಭಾಗ. ಸೂಕ್ಷ್ಮ ವಿಷಯತ್ವ ಚ ಅಲಿಂಗ ಪರ್ಯವಸಾನ. ಪದಗಳ ಅರ್ಥ. ಸೂಕ್ಷ್ಮ ವಿಷಯತ್ವ. ಯೋಗಿಯು ಧ್ಯಾನದ ಸ್ಥಿತಿಯಲ್ಲಿರುವಾಗ ಸವಿಚಾರವು ನಿರ್ವಿಚಾರಕ್ಕೆ ಹೋದಾಗ, ಸವಿತರ್ಕವು ನಿರ್ವಿತರ್ಕಕ್ಕೆ ಹೋದಾಗ ಧ್ಯಾನದ ಆಳದಲ್ಲಿ ಹುಟ್ಟುವಂತಹ ನಾಜೂಕಾದಂತಹ ವಿಚಾರಗಳು. ಚ ಅಂದರೆ ಮತ್ತು ಕೂಡ. ಅಲಿಂಗ. ಅಲಿಂಗ ಅಂದರೆ ಲಿಂಗ ಅಂದರೆ ಚಿಹ್ನೆ. ಇಲ್ಲಿ ಅಲೌಕಿಕತೆ ಚಿಹ್ನೆಗಳು ಇಲ್ಲವಾಗಿರುವಂಥದ್ದು. ಪರ್ಯವಸಾನಂ. ಪರ್ಯವಸಾನಂ ಅಂದರೆ ಮನಸ್ಸಿನಲ್ಲಿ ಈ ಚಿಹ್ನೆಗಳು, ವಿಷಯಗಳು, ವಿಚಾರಗಳು ಅವಸಾನ ಹೊಂದುವುದು ಅಂದರೆ ಸಂಪೂರ್ಣವಾಗಿ ಇಲ್ಲವಾಗಿ ಅಮನಸ್ಕತೆ ಹುಟ್ಟುವಂಥದ್ದು. ಭಾವಾರ್ಥ. ಏಕಾಂತ ಸ್ಥಿತಿಯಲ್ಲಿ ಧ್ಯಾನ ಮಾಡುತ್ತಿರುವ ಯೋಗಿಗೆ ಸವಿತರ್ಕ ಸವಿಚಾರ ಸಂಪ್ರಜ್ಞಾತ ಸಮಾಧಿಯಿಂದ ನಿರ್ವಿತರ್ಕ ನಿರ್ವಿಚಾರ ಅಸಂಪ್ರಜ್ಞಾತ ಸಮಾಧಿಯ ಕಡೆಗೆ ಹೋಗುವಾಗ ಅನೇಕ ಲೌಕಿಕ ಕುರುಹುಗಳು ಚಿಹ್ನೆಗಳನ್ನು ಚಿತ್ತದಲ್ಲಿ ಪರ್ಯವಸಾನ ಮಾಡಬೇಕಾಗುತ್ತದೆ. ಈ ಲೌಕಿಕ ಚಿಹ್ನೆಗಳು, ವಿಷಯಗಳು, ಕುರುಹುಗಳನ್ನು ಇಲ್ಲವಾಗಿಸಿದಾಗ ಆ ಸ್ಥಿತಿಯನ್ನು ಅಲಿಂಗತ್ವವೆಂದು ಕರೆಯಲಾಗುತ್ತದೆ. ಇದನ್ನೇ ಅಮನಸ್ಕ ಸ್ಥಿತಿ, ನೋ ಮೈಂಡ್ ಸ್ಟೇಟ್ ಎಂದು ಹೇಳಬಹುದಾಗಿದೆ. ಯೋಗಿಗೆ ಸಮಾಧಿಸ್ಥನಾಗಬೇಕಾದರೆ, ಆತ್ಮತತ್ವವನ್ನು ಪಡೆಯಬೇಕಾದರೆ ಈ ಅಲಿಂಗತ್ವ ಅಂದರೆ ಅವನ ಚಿತ್ತವು ಪಾರದರ್ಶಕವಾಗಬೇಕಾಗುತ್ತದೆ. ಆತ್ಮತತ್ವವನ್ನು ಹೃದ್ಗತ ಮಾಡಬೇಕಾಗುವುದು ಈ ಸೂತ್ರದ ಉದ್ದೇಶವಾಗಿದೆ. ಸೂತ್ರ 46 ತ ಏವ ಸಬೀಜ ಸಮಾಧಿ. ತಾಹ ಏವ ಸಬೀಜ ಸಮಾಧಿ. ತಾಹ ಅಂದರೆ ಅವೆಲ್ಲವೂ, ಅಂದರೆ ನಿರ್ವಿತರ್ಕ ನಿರ್ವಿಚಾರ ಸಮಾಧಿ. ಏವ ಅಂದರೆ ಕೂಡ. ಸಬೀಜ ಅಂದರೆ ಸೂಕ್ಷ್ಮವಾಗಿ ಇರುವಂತಹ ಅಂತರ್ಬೀಜಗಳು ಅಥವಾ ಸೂಕ್ಷ್ಮತೆಯಿಂದ ಕೂಡಿರುವಂತಹ ಅಂತರ್ತತ್ವಗಳು. ಸಮಾಧಿ ಅಂದರೆ ಆತ್ಮತತ್ವದ ಭಾವವನ್ನು ಹೊಂದುವುದು. ಭಾವಾರ್ಥ. ಈ ಸೂತ್ರದಲ್ಲಿ ಅಸಂಪ್ರಜ್ಞಾತ ಬೀಜ ಸಮಾಧಿಯ ಬಗ್ಗೆ ವಿವರಣೆ ನೀಡಲಾಗಿದೆ. ಯೋಗಿಯು ನಿರ್ವಿತರ್ಕ ನಿರ್ವಿಚಾರ ಸ್ಥಿತಿಯನ್ನು ಹೊಂದಿದರೂ ಕೂಡ ಅಂತಃಕರಣ ಸ್ಮೃತಿಯಲ್ಲಿ ಕೆಲವು ಪುರಾತನ ಹಳೆಯ ಸೂಕ್ಷ್ಮ ತತ್ವಗಳು, ಬೀಜಗಳು ಉಳಿದುಕೊಂಡು ಬಿಡುತ್ತವೆ. ಉದಾಹರಣೆಗೆ, ವಿಶ್ವಾಮಿತ್ರರು ಎಷ್ಟೇ ತಪಸ್ಸು ಮಾಡಿದರೂ ಕೂಡ ಮೇನಕೆಗೆ ಮನಸೋಲುವರು. ಅದೇ ರೀತಿ ಧರ್ಮರಾಯನು ಜೂಜಾಡುವ ಮನಸ್ಥಿತಿಯನ್ನು ಹೊಂದಿರುತ್ತಾನೆ. ದೂರ್ವಾಸರ ಕೋಪ ಹಾಗೂ ಪರಶುರಾಮರು ಪಿತೃ ಆಜ್ಞೆ ಪರಿಪಾಲಕನಾಗಿರುತ್ತಾನೆ. ಇವೆಲ್ಲವೂ ಅಂತಃಕರಣ ಸ್ಮೃತಿಯಲ್ಲಿ ಉಳಿದುಕೊಂಡಂತಹ ಸೂಕ್ಷ್ಮ ತತ್ವಗಳ ಒಂದು ಪರಿಣಾಮವಾಗಿರುತ್ತದೆ. ಈ ಸುಪ್ತ ಬೀಜಗಳನ್ನು, ಈ ಸುಪ್ತವಾದ ಸೂಕ್ಷ್ಮ ತತ್ವಗಳನ್ನು ಇಲ್ಲವಾಗಿಸುವ ವಿವರಣೆಯನ್ನು ಮುಂದಿನ ಸೂತ್ರದಲ್ಲಿ ನೀಡಲಾಗಿದೆ.